ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಕೆಲವರು ಸುಮ್ಮನೆ 6 ತಿಂಗಳಿಗೊಂದ್ಸರಿ ಎಲ್ಲ ಬ್ಲಡ್ ಚೆಕ್ ಮಾಡಿಸ್ತಾರೆ. 6 ತಿಂಗಳಿಗೊಂದ್ಸರಿ ಎಲ್ಲ ರೀತಿಯ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಕೆಲವರು ECG ಮಾಡಿಸ್ತಾರೆ. ಯಾಕೆ ಮಾಡಿಸ್ತೀರಿ ಅಂತಂದರೆ, ನಾನು ಕರೆಕ್ಟಾಗಿ ಅದಿನ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಆಫ್ಕೋರ್ಸ್ ನನಗೆ ಖುಷಿನೇ. ಅವರಿಗೆ ಇಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಇದೆ ಅಂತ ಹೇಳಿದ ಮೇಲೆ ನಾವು ಅದನ್ನು ಗೌರವಿಸಬೇಕು. ಒಳ್ಳೆಯದೇ. ಇವಾಗ ಚೆಕ್ ಮಾಡಿ ಕಳಿಸ್ತಾ ಇದ್ದರೆ ನಿಮ್ಮಲ್ಲಿ ಆಗುವಂತಹ ವ್ಯತ್ಯಯಗಳು ನಿಮಗೆ ಗೊತ್ತಾಗ್ತವೆ. ಬೇಗ ಎಚ್ಚೆತ್ಕೋಬಹುದು. ಬೇಗ ವೈದ್ಯರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಏನಾದರೂ ಸಮಾಧಾನಗಳನ್ನ ಕಂಡುಹಿಡ್ಕೋಬಹುದು. ನಾನು ಅದನ್ನು ತಾತ್ಸಾರ ಮಾಡಲ್ಲ, ಅದು ತಪ್ಪು ಅಂತ ಹೇಳಲ್ಲ, ಅದು ಸರಿಯೇ. ಆದರೆ ನಮ್ಮ ಭಾರತದಂಥ ದೇಶದಲ್ಲಿ ಎಷ್ಟು ಗ್ರಾಮಗಳಲ್ಲಿ, ಎಷ್ಟು ಸಿಟಿಗಳಲ್ಲಿ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ, ಎಕ್ಸ್ರೇ ಮಾಡಿಸ್ಲಿಕ್ಕೆ ಅವಕಾಶ ಇದೆ, ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಇದ್ರೂ ಕೂಡ ಎಷ್ಟು ಜನರಿಗೆ ಆ ಒಂದು ಆರ್ಥಿಕ ಸ್ಥಿತಿ ಪರ್ಮಿಟ್ ಮಾಡ್ತದೆ ಅಲ್ವೇ? ಅವರನ್ನೆಲ್ಲರನ್ನೂ ಗಮನಿಸ್ಕೊಂಡು ನಾವು ಹೇಳಬೇಕಾಗ್ತದೆ. ಹಾಗಾದರೆ ಅವು ಯಾವನ್ನೂ ಮಾಡಿಸ್ದಂಗೆ ಇವತ್ತಿನಿಂದ 50-60 ವರ್ಷಗಳ ಹಿಂದೆ ರಕ್ತ ಪರೀಕ್ಷೆ ಇತ್ತೇನು? ಎಕ್ಸ್ರೇ ಮಾಡ್ತಿದ್ರೇನು? ECG ಮಾಡ್ತಿದ್ರೇನು? ಸ್ಕ್ಯಾನಿಂಗ್ ಮಾಡ್ತಿದ್ರೇನು? ಎಂಡೋಸ್ಕೋಪಿ ಮಾಡ್ತಿದ್ರೇನು? ಆವಾಗ ಮನುಷ್ಯ ಆರೋಗ್ಯವಾಗದಾನ ಇಲ್ಲ ಅಂತಂದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ವಾ? ಹೆಂಗೆ ಅರ್ಥೈಸ್ಕೊಳ್ಳೋರು? ಆ ವಿಧಾನವನ್ನು ತಿಳ್ಕೊಳಕ್ಕೆ ಆಸೆ ಇದೆಯಾ? ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಒಂದು ಫಾರ್ಮುಲಾ ಹೇಳ್ಕೊಡ್ತೇನೆ. ಆ ಫಾರ್ಮುಲಾದ ಪ್ರಕಾರ ನೀವು ಇದ್ದೀರಿ ಅಂತಂದರೆ ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊಳ್ಳಿ ನೀವು ಆರೋಗ್ಯವಾಗಿದ್ದೀರಿ ಅಂತಂದು. ಸುಮ್ಮನೆ ಆತಂಕ ಭಯ ಬೇಡ. ಆತಂಕ ಭಯ ಅರ್ಧ ನಿಮ್ಮನ್ನು ಸಾಯಿಸುತ್ತೆ, ಕಾಯಿಲೆಗೀಡು ಮಾಡುತ್ತೆ. ಯಾವುವು ಆ ಫಾರ್ಮುಲಾ? ಪಾವ್ ಗರಂ ಹೋ, ಪೇಟ್ ನರಂ ಹೋ, ಸರ್ ಟಂಡಾ ಹೋ. ಪಾವ್ ಅಂದರೆ ಏನು? ಹಿಂದಿನಲ್ಲಿ ಪಾವ್ ಅಂತಂದರೆ ಕಾಲು, ಪಾದ. ಪಾವ್ ಗರಂ ಹೋ, ಪಾವ್ ಇದೆಯಲ್ಲ ಕಾಲು, ಬೆಚ್ಚಗಿರ್ಬೇಕು. ಕಾಲು ಮುಟ್ಟು ನೋಡ್ಕೊಳ್ರಿ, ಬಿಸಿ ಇರಬೇಕು. ಮನುಷ್ಯ ಸತ್ತನ ಬದುಕ್ಯಾನ ಅಂತಂದು ಹೆಂಗೆ ನೋಡ್ತಾರೆ? ಕಾಲು ಮುಟ್ಟು ನೋಡ್ತಾರೆ ವೀಕ್ಷಕರೇ. ಕಾಲು ಇನ್ನೇನು ಉಸಿರು ಕಟ್ಟಿ ಸಾಯ್ತಾ ಇರ್ತಾರಲ್ಲ, ಅವಾಗ ನೋಡಿದ್ದೀರಾ? ಕಾಲಿಗೆ ಅರಷ್ಟು ಪುಡಿ ಹಾಕಿ ತಿಕ್ತಾರೆ, ಹಿಂಗೆ ಕಸ 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 ಅನುಭವ ಆಗಿರ್ತದೆ, ನೋಡಿರ್ತೀರಿ, TV ಗಳಲ್ಲಿ ನೋಡಿರ್ತೀರಿ. ಉಸಿರು ಕಟ್ಟಿ ಸಾಯ್ತಾ ಇರ್ತಾನೆ ಮನುಷ್ಯ, ಅಥವಾ ನೀರಲ್ಲಿ ಮುಳುಗಿ ಉಸಿರು ಕಟ್ಟಿ ಅಂತಿರ್ತಾನೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಅವನಿಗೆ ಕಾಲು ಉಜ್ತಾರೆ. ಕಾಲು ತಣ್ಣಗಾಗಿರುತ್ತೆ. ಅವನಿಗೆ ಕಾಲು ತಣ್ಣಗಾತು ಅಂತಂದರೆ ಮನುಷ್ಯ ಸಾಯ್ತಾನೆ ಅಲ್ಲ, ಸಾವಿಗೆ ಹತ್ರ ಆಗ್ತದಾನೆ ಅಂತ ಅರ್ಥ. ಇದರ ಅರ್ಥ, ಸಿಕ್ಕಾಬಟ್ಟೆ ಎಕ್ಸಸೈಸ್ ಮಾಡ್ತಾ ಇದ್ದರೆ, ಆ್ಯಕ್ಟಿವ್ ಆಗಿದ್ದರೆ, ಕಾಲನ್ನು ಅಡುಗೆ ಮಾಡ್ತಾ ಇದ್ದರೆ, ಕಾಲಲ್ಲಿ ರಕ್ತ ಸಂಚಾರ ಚೆನ್ನಾಗಾಗ್ತಾ ಇದ್ದರೆ ಕಾಲು ಬಿಸಿ ಇರ್ತದೆ. ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಕಾಲು ಬಿಸಿ ಇರೋದು. ಈಗ ನೆಕ್ರೋಸ್ ಎಂಥದ್ದು ಗ್ಯಾಂಗ್ರೀನ್ ಆಗಿರುತ್ತೆ ನೋಡಿದ್ರೇನು? ಕಾಲಲ್ಲಿ ರಕ್ತ ಸಂಚಾರ ಆಗ್ತಾ ಇರಲ್ಲ, ಅವ್ರ ಕಾಲನ್ನ ಮುಟ್ಟು ನೋಡ್ರಿ, ತಣ್ಣಗಿರುತ್ತೆ. ಗ್ಯಾಂಗ್ರೀನ್ ಆಗಿರೋ ಕಾಲು ಅಂದರೆ ಆ ಭಾಗಕ್ಕೆ ರಕ್ತ ಸಂಚಾರ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಕಾಲು ಬೆಚ್ಚಗಿದೆಯಾ? ನೀವು ಆರೋಗ್ಯವಾಗಿದ್ದೀರಿ. ನೆಕ್ಸ್ಟ್ ಕಮ್ಸ್ ಪಾವ್ ಗರಂ ಹೋ, ಪೇಟ್. ಪೇಟ್ ಅಂದರೆ ಹೊಟ್ಟೆ. ಪೇಟ್ ನರಂ ಹೋ, ಹೊಟ್ಟೆ ಮೆದುವಾಗಿರ್ಬೇಕು. ನರಂ ಅಂದರೆ ಮೆತ್ತಗಿರ್ಬೇಕು. ಹೊಟ್ಟೆ ಮುಟ್ಟು ನೋಡ್ಕೊಳ್ಳಿ, ಮೆದುವಾಗಿರ್ಬೇಕು, ಹೂವಂಗಿರ್ಬೇಕು. ಕೇಳಿದ್ದೀರಾ? ಭಾಳಷ್ಟು ಜನರು ಎಲ್ಲರದು ಹೊಟ್ಟೆ ಟೈಟ್ ಆಗಿದೆ, ಹೊಟ್ಟೆ ಕಲ್ಲಾಕದಂಗೆ ಆಗೈತೆ, ಹೊಟ್ಟೆ ಒಂಥರ ಹಿಡ್ಕೊಂಡಂಗೆ ಆಗೈತೆ, ಹೊಟ್ಟೆ ಒಂಥರ ಊದ್ಕೊಂಡಂಗೆ ಆಗೈತೆ, ಹೊಟ್ಟೆಗೆ ಗ್ಯಾಸ್ ತುಂಬ್ಕೊಂಡಂಗೆ ಆಗೈತೆ ಹೇಳ್ತಿರ್ತಾರೆ ಎಲ್ಲರೂ. ಹಿಂಗೆ ಆತು ಅಂತಂದರೆ ನಿಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ದ ಮದರ್ ಸಿಸ್ಟಮ್ ಆಫ್ ಆಲ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಸರಿಯಿಲ್ಲ ಅಂತಂದರೆ ನಿಮಗೆ ಯಾವ ಆಹಾರನೂ ನಿಮಗೆ ದಕ್ಕಲ್ಲ, ಯಾವ ಔಷಧಿನೂ ನಿಮಗೆ ದಕ್ಕಲ್ಲ. ಡೈಜೆಸ್ಟೇ ಆಗ್ತಾ ಇಲ್ಲ ನಾವು ತಿಂದಿದ್ದು. ನೀವು ತಿಂದಂತಹ ಮಾತ್ರೆಗಳೇ ಡೈಜೆಸ್ಟ್ ಆಗ್ತಾ ಇಲ್ಲ ಅಂದರೆ ಅದು ದೇಹಕ್ಕೆ ಇನ್ನೆಂಗೆ ದಕ್ಕುತ್ತೆ? ಸೊ ಅದಕ್ಕೋಸ್ಕರನೇ ಹೇಳೋದು, ನೀವು ಸ್ವರ್ಗಲೋಕದಿಂದ ದೇವತೆಗಳು ಬಂದು ನಿಮಗೆ ಅಮೃತವನ್ನೇ ಉಣಿಸ್ಬೋದು, ಅಮೃತ ಕುಡಿಬೋದು. ನೀವು ಕುಡಿದದ್ದು ಹೊಟ್ಟೆನಲ್ಲಿ ಜೀರ್ಣ ಆಗಲ್ಲ ಅಂತಂದರೆ
ನಿಮ್ಮ ದೇಹಕ್ಕೆ ಆ ಅಮೃತ ಅಂಟುತ್ತಾ, ದಕ್ಕುತ್ತಾ, ಸಲ್ಲುತ್ತಾ? ಕುಡಿದ್ವಿ ಅನ್ನೋ ಸಮಾಧಾನ ನಿಮಗೆ ದೇಹಕ್ಕೆ ಅಂಟಲ್ಲ, ಅದು ಹಾಗೇ ಹೊರಗೆ ಬಂದಿರುತ್ತೆ. ಅದೇ ಕತೆ ಆಹಾರದಲ್ಲೂ ಆಗೋದು. ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಉತ್ತತ್ತಿ ಎಲ್ಲ ತಿಂತೀರಿ, ತುಪ್ಪ ಕುಡಿತೀರಿ, ಹಾಲು ಕುಡಿತೀರಿ, ಮೊಸರು ಕುಡಿತೀರಿ, ಜೀರ್ಣ ಆಗಲಿಲ್ಲ, ನೀವು ಕುಡ್ದಿರ್ತೀರಿ, ಎಲ್ಲ ಹೊರಗೆ ಬಂದಿರುತ್ತೆ. ಐರನ್ ಟ್ಯಾಬ್ಲೆಟು, ಪ್ರೋಟೀನ್ ಟ್ಯಾಬ್ಲೆಟು, ಕ್ಯಾಲ್ಶಿಯಂ ಟ್ಯಾಬ್ಲೆಟು ಎಲ್ಲ ತಿಂತೀರಿ, ನೀವು ತಿಂದಿದ್ದೀರಿ, ಅಲ್ಲಿ ಜೀರ್ಣ ಆಗಿಲ್ಲ. ತಿಂದೇನು ಪ್ರಯೋಜನ? ಹೊಟ್ಟೆ ಮೆದುವಾಗಿದೆ ಅಂತಂದರೆ ಹೊಟ್ಟೆಯ ಭಾಗ ಮಧ್ಯಪ್ರದೇಶ್, ಮಧ್ಯಭಾಗ ಆರೋಗ್ಯವಾಗಿದೆ, ಈ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇದೆ. ಪಾವ್ ಗರಂ ಹೋ, ಪೇಟ್ ನರಂ ಹೋ. ನೆಕ್ಸ್ಟ್ ಕಮ್ಸ್ ಸರ್. ಸರ್ ಅಂದರೆ ತಲೆ. ತಲೆ ತಣ್ಣಗಿರ್ಬೇಕು. ನೀವು ಬೇಕಾದಷ್ಟು ಕಾಲಲ್ಲಿ ನಡೀರಿ, ಬೇಕಾದಷ್ಟನ್ನು ತಿನ್ನಿರಿ, ಬೇಕಾದಷ್ಟನ್ನು ಕೆಲಸ ಮಾಡಿರಿ, ಬೇಕಾದಷ್ಟನ್ನು ಹೋರಾಟ ಮಾಡಿರಿ, ಎಲ್ಲ ಗಳಿಸ್ರಿ. ಎಷ್ಟು ಮಾಡಿದ್ರೂ, ಎಷ್ಟು ಏನೇ ಮಾಡಿದ್ರೂ, ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ಯಾವ ಕಾರಣಕ್ಕೂ ನಿಮ್ಮ ತಲೆ ಬಿಸಿ ಮಾಡ್ಕೋಬೇಡಿ. ನೀವು ತಲೆ ಬಿಸಿ ಮಾಡ್ಕೊಂಡು ಏನಾದ್ರೂ ಕೆಲಸ ಮಾಡ್ತಿದ್ದೀರಿ ಅಂತಂದರೆ ನಿಮಗೆ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಅರೆ, ನಾವು ಏನೇ ಕೆಲಸ ಮಾಡಿದ್ರು, ಏನೇ ಹೋರಾಟ ಮಾಡಿದ್ರು, ಏನೇ ಶ್ರಮ ಪಟ್ಟರೂ ಕೂಡ ಕಟ್ಟ ಕಡೆಯದಾಗಿ ನೆಮ್ಮದಿಗೋಸ್ಕರ, ಆ ನೆಮ್ಮದಿಯನ್ನೇ, ಆ ಪ್ರಶಾಂತ ಚಿತ್ತತೆಯನ್ನೇ ಹಾಳು ಮಾಡ್ಕೊಂಡು ನೀವು ಕೆಲಸ ಮಾಡ್ತೀರಿ ಅಂತಂದರೆ ಅಂಥ ಕೆಲಸವನ್ನು ಮಾಡಿ ಏನು ಪ್ರಯೋಜನ ಅಲ್ವೇ? ಇವತ್ತು ಯಾರ ತಲೆನೂ ತಣ್ಣಗಿಲ್ಲ. ಅಫ್ಕೋರ್ಸ್ ನೀವು ಎ ಸಿ ಕೆಳಗಡೆ ಕುಂತಿರ್ಬೋದು, ಕಾರಲ್ಲೂ ಎ ಸಿ ತಲೆ ಮೇಲೆ, ಆಫೀಸಲ್ಲೂ ಎ ಸಿ ತಲೆ ಮೇಲೆ, ಎಲ್ಲೋದ್ರೂ ಎ ಸಿನೇ, ಏರ್ ಕೂಲರೇ, ತಣ್ಣಗಿರುತ್ತೆ ವಾತಾವರಣ. ತಲೆ ಒಳಗಡೆ ಕೊತ್ತಾಕ್ ಕುದಿತಾ ಇರ್ತದೆ. ಅವನಿಗೆ ಏನು ಮಾಡಲಿ, ಇವನಿಗೆ ಏನು ಮಾಡಲಿ, ಅವನ ಕಾಲು ಹೆಂಗೆ ಎಳಿಲಿ, ಅವನಿಗೆ ಹೆಂಗೆ ವಂಚನೆ ಮಾಡಲಿ, ಇವನಿಗೆ ಹೆಂಗೆ ಮೋಸ ಮಾಡಲಿ, 24 ಗಂಟೆ ತಲೆಯಲ್ಲಿ ಕೊತ್ತಾಕ್ ಕುದಿತಾರೆ. ಸರ್ ಟಂಡಾ ಹೋ, ತಲೆ ತಣ್ಣಗಿದ್ರೆ ಮಾತ್ರ ನೀವು ಆರೋಗ್ಯವಂತ ಪುರುಷ. ಬಿಸಿ ಇತ್ತು ಖಂಡಿತವಾಗೂ ನೀವು ರೋಗಿ. ಅರ್ಥ ಆತಾ? ಇವತ್ತು ಎಲ್ಲ ಉಲ್ಟಾ ಆಗ್ಬಿಟ್ಟೈತೆ. ಇದು ಉಲ್ಟಾ ಆಗಿದೆ. ಆರೋಗ್ಯವಂತ ಪುರುಷನಲ್ಲಿ ಹೆಂಗಿರ್ಬೇಕು? ಪಾವ್ ಗರಂ ಹೋ, ಪೇಟ್ ನರಂ ಹೋ, ಸರ್ ಟಂಡಾ ಹೋ ಇರಬೇಕು. ಇವತ್ತು ಹೆಂಗಾಗ್ಬಿಟ್ಟೈತಿ ಅಂತಂದರೆ ಎಲ್ಲರಿಗೂ ಸರ್ ಟಂಡ ಇರ್ಬೇಕಾಗಿರೋಂಥ ಜಾಗದಲ್ಲಿ ಗರಂ ಆಗೈತಿ, ಉಲ್ಟಾ ಆಗೈತಿ. ಪಾವ್ ಕಾಲು ಗರಂ ಇರ್ಬೇಕಾಗಿರೋಂಥ ಜಾಗದಲ್ಲಿ ತಂಡ ಆಗಿದೆ. ಎಲ್ಲ ಉಲ್ಟಾ ಪಲ್ಟಾ ಆಕ್ಷನ್. ಹೊಟ್ಟೆ ಮೆತ್ತಗಿರೋಂಥ ಜಾಗದಲ್ಲಿ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ಇವತ್ತು ಸಮಾಜದಲ್ಲಿ, ಜನರಲ್ಲಿ ಇಷ್ಟೊಂದು ಕಾಯಿಲೆಗಳು. ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬೇಕು ಅಂತಂದರೆ, ನೀವು ಆರೋಗ್ಯವಾಗಿದ್ದೀನಿ ಅಂತಂದು ನೀವು ಹೋಗ್ಬಿಟ್ಟು ಲ್ಯಾಬ್ ಟೆಸ್ಟ್ ಮಾಡಿಸೋಕ್ಕಿಂತನೂ, ಹೋಗ್ಬಿಟ್ಟು ಡಾಕ್ಟರ್ ಹತ್ರ ನಾನು ಟೆಸ್ಟ್ ಮಾಡಿ ಹೇಳ್ರಿ ಅನ್ನೋದಕ್ಕಿಂತನೂ ನಿಮ್ಮನ್ನು ನೀವು ಮುಟ್ಟಿ ನೋಡ್ಕೊಳ್ರಿ. ಈ ಲಕ್ಷಣಗಳು ಇತ್ತಾ, ಕಾಲು ತಣ್ಣಗೈತಾ, ಕಾಯಿಲೆ ಬರ್ತೈತಿ ಅಂತ ಅರ್ಥ. ಕಾಲು ಬೆಚ್ಚಗಿತ್ತಾ, ಆರೋಗ್ಯವಿದೆ. ಪಾವ್ ಗರಂ ಹೋ, ಪೇಟ್ ನರಂ ಹೋ, ಸರ್ ಟಂಡಾ ಹೋ, ಈ ಥರ ಇತ್ತು ನಿಮ್ಮಷ್ಟಕ್ಕೆ ನೀವೇ ಅಂದ್ಕೊಳ್ಳಿ, ನೀವು ಆರೋಗ್ಯವಾಗಿದ್ದೀರಿ. ಇದಕ್ಕೆ ಮತ್ತೆ ಯಾರ ಸರ್ಟಿಫಿಕೇಷನ್ ಬೇಕಾಗಿಲ್ಲ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.